ತುಮಕೂರಿನಲ್ಲಿ ಆನ್ಲೈನ್ ವಂಚನೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ವಂಚಕರು ಕೇವಲ 3,071 ರೂಪಾಯಿಗೆ ರೆಡ್ಮಿ 13 5G ಮೊಬೈಲ್ ನೀಡುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ. ವಂಚಕರು ಮೊಬೈಲ್ ಫೋನ್ನ ಪೋಸ್ಟ್ ಮೂಲಕ ಮನೆಗೆ ಕಳುಹಿಸುವುದಾಗಿ ನಂಬಿಸಿ ವ್ಯಕ್ತಿಯಿಂದ 3,071 ರೂಪಾಯಿ ಹಣವನ್ನ ಪಡೆದುಕೊಂಡಿದ್ದಾರೆ. ಆದರೆ ಹಣ ಪಾವತಿಯಾದ ನಂತರ ಪೋಸ್ಟ್ನಲ್ಲಿ ಬಂದ ಪಾರ್ಸಲ್ ಬಿಚ್ಚಿ ನೋಡಿದಾಗ ಆರ್ಡರ್ ಮಾಡಿದ ಮೊಬೈಲ್ ಬದಲಿಗೆ ಕೇವಲ 400 ರೂಪಾಯಿ ಮೌಲ್ಯದ ಸಾಮಾನ್ಯ ಆಡಿಯೋ ಸ್ಪೀಕರ್ ಇತ್ತು. ಇದನ್ನ ಕಂಡು ಗ್ರಾಹಕರು ಶಾಕ್ ಆಗಿದ್ದಾರೆ. ಈ ವಂಚನೆಗಾಗಿ ಕಿಲಾಡಿಗಳು 7019903711 ಮೊಬೈಲ್ ಸಂಖ್ಯೆಯನ್ನ ಬಳಸಿಕೊಂಡಿದ್ದು, ಸಂತ್ರಸ್ತರು ವಂಚನೆಗೆ ಸಂಬಂಧಿಸಿದ ವಿಡಿಯೋ ಮತ್ತು ಪೋಸ್ಟಲ್ ದಾಖಲೆಗಳ ಸಮೇತ ಸೈಬರ್ ಕ್ರೈಂ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಆದ್ರೆ ದೂರು ನೀಡಿ ವಾರ ಕಳೆದು ಕೂಡ ಸೈಬರ್ ಪೊಲೀಸರು ಯಾವುದೇ ಕ್ರಮ ಜರುಗಿಸಿಲ್ಲ. ಇನ್ನಾದ್ರೂ ಕೂಡ ವಂಚಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹಣ ಕಳೆದುಕೊಂಡವರು ಆಗ್ರಹಿಸಿದ್ದಾರೆ. ತುಮಕೂರಿನಲ್ಲಿ ಆನ್ಲೈನ್ ವಂಚನೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ವಂಚಕರು ಕೇವಲ 3,071 ರೂಪಾಯಿಗೆ ರೆಡ್ಮಿ 13 5G ಮೊಬೈಲ್ ನೀಡುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ. ವಂಚಕರು ಮೊಬೈಲ್ ಫೋನ್ನ ಪೋಸ್ಟ್ ಮೂಲಕ ಮನೆಗೆ ಕಳುಹಿಸುವುದಾಗಿ ನಂಬಿಸಿ ವ್ಯಕ್ತಿಯಿಂದ 3,071 ರೂಪಾಯಿ ಹಣವನ್ನ ಪಡೆದುಕೊಂಡಿದ್ದಾರೆ. ಆದರೆ ಹಣ ಪಾವತಿಯಾದ ನಂತರ ಪೋಸ್ಟ್ನಲ್ಲಿ ಬಂದ ಪಾರ್ಸಲ್ ಬಿಚ್ಚಿ ನೋಡಿದಾಗ ಆರ್ಡರ್ ಮಾಡಿದ ಮೊಬೈಲ್ ಬದಲಿಗೆ ಕೇವಲ 400 ರೂಪಾಯಿ ಮೌಲ್ಯದ ಸಾಮಾನ್ಯ ಆಡಿಯೋ ಸ್ಪೀಕರ್ ಇತ್ತು. ಇದನ್ನ ಕಂಡು ಗ್ರಾಹಕರು ಶಾಕ್ ಆಗಿದ್ದಾರೆ. ಈ ವಂಚನೆಗಾಗಿ ಕಿಲಾಡಿಗಳು 7019903711 ಮೊಬೈಲ್ ಸಂಖ್ಯೆಯನ್ನ ಬಳಸಿಕೊಂಡಿದ್ದು, ಸಂತ್ರಸ್ತರು ವಂಚನೆಗೆ ಸಂಬಂಧಿಸಿದ ವಿಡಿಯೋ ಮತ್ತು ಪೋಸ್ಟಲ್ ದಾಖಲೆಗಳ ಸಮೇತ ಸೈಬರ್ ಕ್ರೈಂ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಆದ್ರೆ ದೂರು ನೀಡಿ ವಾರ ಕಳೆದು ಕೂಡ ಸೈಬರ್ ಪೊಲೀಸರು ಯಾವುದೇ ಕ್ರಮ ಜರುಗಿಸಿಲ್ಲ. ಇನ್ನಾದ್ರೂ ಕೂಡ ವಂಚಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹಣ ಕಳೆದುಕೊಂಡವರು ಆಗ್ರಹಿಸಿದ್ದಾರೆ.